ನಮಸ್ಕಾರ ಗುರುಗಳೇ. ಇವತ್ತು ನಾನು ಬಂದಿರೋದು ಪೊಲಾಚಿ ಅಂದರೆ ಕೊಯಮತ್ತೂರಿನ ಮೈಸಾನಿ ಅಮ್ಮ ಟೆಂಪಲ್ಗೆ ಬಂದಿದ್ದೀನಿ. ಮೈಸಾನಿ ಅಮ್ಮನ ಟೆಂಪಲ್ ಇದು. ಅಂದರೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ವಿಶೇಷತೆಗಳು ಮತ್ತು ಇಲ್ಲಿನ ಏನು ಆಚಾರ ಸಂಪ್ರದಾಯ ಇದೆ ಅನ್ನೋದು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಹೋಗ್ತೀನಿ. ಇದು ಬಂದು ಪೊಲಾಚಿ ಮಾರಿಯಮ್ಮನ ದೇವಸ್ಥಾನ. ಇದಿರೋದು ಕೊಯಮತ್ತೂರು ಹತ್ರ. ಕೊಯಮತ್ತೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಚೆನ್ನಾಗಿರೋ ದೇವಸ್ಥಾನ ಮತ್ತು ತುಂಬ ಶಕ್ತಿವಂತವಾಗಿರೋ ದೇವಸ್ಥಾನ. ದೇವಸ್ಥಾನಕ್ಕೆ ತುಂಬ ದೊಡ್ಡದಾಗಿರೋ ಇತಿಹಾಸನೇ ಇದೆ. ಆ ಇತಿಹಾಸ ಏನಂದರೆ, ಇಲ್ಲಿ ಅಮ್ಮ ಬಂದು ತಾನು ಗರ್ಭವತಿ ಆಗಿರುವಾಗ ಇಲ್ಲಿ ಬಂದು ನೆಲೆಸಿರೋದು. ಸೊ ಅದರದ್ದು ಸ್ಟೋರಿ ನಾನು ಬಿಡಿಸಿ ಒಂದೊಂದೇ ಹೇಳ್ತೀನಿ. ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಅಮ್ಮ ಇಲ್ಲಿ ಬಂದಾಗ ಪ್ರೆಗ್ನೆಂಟ್ ಆಗಿ ಇಲ್ಲಿ ಬಂದು, ಇಲ್ಲಿ ಅವಾಗ ಏನೂ ಇರಲಿಲ್ಲ, ಈ ದೇವಸ್ಥಾನದಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಬರೀ ಕಾಡು ಬೆಟ್ಟ ಅದೇ ಇದ್ದಿದ್ದು, ಇಲ್ಲೊಂದು ಗುಡಿಸಲಷ್ಟೇ ಇದ್ದಿದ್ದು. ಇಲ್ಲಿ ಬಂದು ಆ ಅಮ್ಮ ಇಲ್ಲಿ ನೆಲೆಸಿ ಅವ್ರಿಗೆ ಇಲ್ಲೇ ಒಂದು ಡೆಲಿವರಿ ಅನ್ನೋದು ಆಗಿದ್ದು. ಸೊ ಆ ಡೆಲಿವರಿ ಆದಮೇಲೆ ಇಲ್ಲಿನ ಊರಿನ ಜನ ಅಮ್ಮನ್ನ ಕೇಳ್ಕೊಂಡ್ಮೇಲೆ, ನೀನು ಇಲ್ಲೇ ಇರಬೇಕು ತಾಯಿ, ನೀನು ಇಲ್ಲೇ ಕಾಲು ರಕ್ಷಕಿಯಾಗಿರಬೇಕು ಅಂತ ಕೇಳ್ಕೊಂಡಾಗ ಅಮ್ಮ ಇಲ್ಲೇ ಇದ್ದರು. ಸೊ ಇಲ್ಲೇ ಇದ್ದಾಗಿಲ್ಲ ಅವರು ಇಲ್ಲೇ ಡೆಲಿವರಿ ಆಗಿ ಅವ್ರು ಇವಾಗ ಇಲ್ಲೇ ಇರೋದು. ಸೊ ಹಂಗಾಗಿ ಇಲ್ಲಿ ಒಂದು ಕಾವಲು ದೈವನೂ ಇದ್ದಾನೆ. ಅವರೇ ಒಂದು ಮುನಿ, ಮಹಾಮುನಿ ಅಂತ. ಇಲ್ಲಿ ನಾವೇನಾದರೂ ಪ್ರೆಗ್ನೆಂಟ್ ಮಕ್ಕಳಿಲ್ದಿರೋರು, ಪ್ರೆಗ್ನೆಂಟ್ ಆಗಬೇಕು ಅನ್ನೋರು, ಮಕ್ಕಳು ಇಷ್ಟ ಇರೋರು ಇಲ್ಲಿ ಬಂದು ಫೆಬ್ರವರಿಲಿ ಅಮಾವಾಸ್ಯೆ ಬರುತ್ತಲ್ವ, ಆ ಅಮಾವಾಸ್ಯೆಗೆ ಬಂದು ಇಲ್ಲಿ ನಾವು 15 ದಿನ ಇಲ್ಲೇ ಇದ್ದು ವ್ರತ ಮಾಡಿ ಇಲ್ಲಿ ಒಂದು ಅನ್ನ ಪ್ರಸಾದ ಕೊಡ್ತಾರೆ. ಅದನ್ನು ಪ್ರಸಾದನ ತಿಂದು ಹೋದರೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋ ಸಾಕ್ಷಿಗಳಿಲ್ಲಿವೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ಮಕ್ಕಳ ಭಾಗ್ಯ ಇಲ್ದಿರೋರಿಗೆ ಖಂಡಿತ ಇಲ್ಲಿ ಬಂದು ನೀವು ಮಕ್ಕಳನ್ನು ಪಡಿಬಹುದು, ಆ ಅಮ್ಮನ ಆಶೀರ್ವಾದವನ್ನು ಪಡಿಬಹುದು. ಇದನ್ನು ಹೇಳ್ತಾ ಇಲ್ಲಿ ಇವೆಲ್ಲ ಮುಗಿದ ಮೇಲೆ ಇಲ್ಲಿ ಮೇಯ್ನ್ ಏನಂದರೆ, ಒಂದು ಆ ಮಹಾಮುನಿಗೆ ಕಾವಲ ಕ್ಷೇತ್ರಗಾರರಿಗೆ ಒಂದು ಒಳ್ಳೆ ಪೂಜೆ ನಡೆಯುತ್ತೆ. ಸೊ ಅದನ್ನು ನೋಡೋದೇ ಒಂದು ಕಣ್ಣು ತುಂಬಿಕೊಳ್ಳುವಂಥ ಒಂದು ದೃಶ್ಯ. ಹಾಗಾಗಿ ಎಲ್ಲರೂ ತಪ್ಪದೆ ಯಾವಾಗ ನೀವು ಈಶಾ ಫೌಂಡೇಶನ್ ಬರ್ತೀರಾ ಆವಾಗ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು. ವೆಲ್ಕಮ್ ಟು ಈಶಾ ಫೌಂಡೇಶನ್. ಇವತ್ತು ಶಿವರಾತ್ರಿಯನ್ನು ನಮ್ಮ ಈಶಾ ಫೌಂಡೇಶನಲ್ಲಿ ನಿಮ್ಮೊಟ್ಟಿಗೆ ನಾನು ಆಚರಿಸಲಿದ್ದೇನೆ. ಬನ್ನಿ, ನನ್ನೊಂದಿಗೆ ಜಾಯ್ನ್ ಆಗಿ. Purana
உலகம் பொழுது விடும்